ಸಾರ್ವತ್ರಿಕ ಚುನಾವಣೆಯ ಭರಾಟೆಯಲ್ಲಿ ಇರುವಂತಹ ಪಾಕಿಸ್ತಾನದ ಚುನಾವಣಾ ಪ್ರಚಾರ ಕಣ ಹಲವಾರು ಅಚ್ಚರಿ ಹಾಗೆ ವಿವಾದ ಹಾಗೆ ಎಡಪಟ್ಟುಗಳಿಗೆ ಕಾರಣವಾಗ್ತಾ ಇದೆ. ಉಗ್ರರ ದಾಳಿ ಭೀತಿ ನಡುವೆಲೇ ದೇಶದಾದ್ಯಂತ ರಾಜಕೀಯ ಪಕ್ಷಗಳ ಚುನಾವಣಾ ಪ್ರಚಾರ ಸಮಾವೇಶಗಳನ್ನು ಕೂಡ ನಡೆಸ್ತಾ ಇದೆ. ಈ ಪೈಕಿ ಪಾಕಿಸ್ತಾನದ ಮಾಜಿ ಪ್ರಧಾನಮಂತ್ರಿ ನವಾಜ್ ಶರೀಫ್ ಅವರು PMLN ಪಕ್ಷದ ಪ್ರಚಾರ ಸಭೆಯು ವಿಶೇಷ ಕಾರಣಕ್ಕಾಗಿ ಗಮನವನ್ನ ಸೆಳೆದಿದೆ. ಪಾಕಿಸ್ತಾನದ ಲಾಹೋರ್ ನಗರದಲ್ಲಿ PMLN ಪಕ್ಷ ಆಯೋಜನೆ ಮಾಡಲಾಗಿದ್ದ ಸಭೆಗೆ ನಿಜವಾಗಿರುವಂತಹ ಹುಲಿ ಹಾಗೂ ಸಿಂಹವನ್ನ ಬೋನಿನಲ್ಲಿ ಇಟ್ಟುಕೊಂಡು ತರುವಂತಹ ಮೂಲಕ ನವಾಜ್ ಶರೀಫ್ ಪಕ್ಷದ ಬೆಂಬಲಿಗರು ರಾಷ್ಟ್ರದಾದ್ಯಂತ ಚರ್ಚೆಗೆ ಗ್ರಾಸವಾಗ್ತಾ ಇದ್ದಾರೆ. ನವಾಜ್ ಶರೀಫ್ ಅವರ ಸಾರಥ್ಯದಲ್ಲಿ PMLN ಪಕ್ಷದ ಚಿಹ್ನೆಯನ್ನ ವನ್ಯಜೀವಿಗಳಾಗಿವೆ. ಇದೇ ಕಾರಣಕ್ಕೋಸ್ಕರ ಪಕ್ಷದ ಕಾರ್ಯಕರ್ತರು ನಿಜವಾದ ಹುಲಿ ಹಾಗೂ ಸಿಂಹವನ್ನ ಕಬ್ಬಿಣದ ಬೋನ್ಗಳಲ್ಲಿ ಇರಿಸಿಕೊಂಡು ವಾಹನದಲ್ಲಿ ಸಾಗಿಸಿಕೊಂಡು ಬಂದಿದ್ದಾರೆ. ಲಾಹೋರ್ ನಗರದ ಗಲ್ಲಿಯಲ್ಲಿಯೂ ಈ ಬೋನ್ ಸಹಿತ ಹುಲಿ ಸಿಂಹಗಳ ಸುತ್ತಾಟ ನಡೆದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ. ಸಾವಿರಾರು ಜನರು ಸೇರಿರುವ ಪ್ರಚಾರ ಸಭೆ ಸಮಾವೇಶಗಳಲ್ಲಿ ಪಂಜರದಲ್ಲಿ ಕೂಡಿ ಹಾಕಿದ್ದ ಹುಲಿ ಹಾಗೂ ಸಿಂಹವನ್ನ ಕರೆತರಲಾಗಿದೆ. ಜನರು ಹುಲಿ ಹಾಗೂ ಸಿಂಹಗಳ ಎದುರು ನಿಂತು ಸೆಲ್ಫಿ ಹಾಗೂ ವಿಶೇಷ ಫೋಟೋಗಳನ್ನ ತೆಗೆದುಕೊಳ್ಳಲು ಮುಗಿಬಿದ್ದಿದ್ದಾರೆ. ಈ ಬೆಳವಣಿಗೆ ಮಾಹಿತಿ ಸಿಕ್ಕ ಕೂಡಲೇ ನವಾಜ್ ಶರೀಫ್ ಸಿಟ್ಟಿಗೆದ್ದಿದ್ದಾರೆ. ನಿಜವಾದ ಸಿಂಹ ಹಾಗೂ ಹುಲಿಗಳನ್ನ ಯಾವುದೇ ಕಾರಣಕ್ಕೂ PMLN ಪಕ್ಷದ ಸಮಾವೇಶಕ್ಕೆ ಕರೆತರಬಾರದು, ಕೂಡಲೇ ಹಿಂತಿರುಗಿಸಿ ಅಂತ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ನವಾಜ್ ಶರೀಫ್ ಅವರು ಸೂಚನೆಯನ್ನ ನೀಡಿದ್ದಾರೆ. PMLN ಪಕ್ಷದ ನಾಯಕಿ ಮರಿಯನ್ ಅವರು ಕೂಡ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಲಾಹೋರ್ನ ಮೋಹಿನಿ ರೋಡ್ನಲ್ಲಿ ನಡೆದ ಪ್ರಚಾರದ ಸಮಾವೇಶದಲ್ಲಿ PMLN ಪಕ್ಷದ ಕಾರ್ಯಕರ್ತರು ನಿಜವಾಗಿರುವಂತಹ ಹುಲಿ ಹಾಗೂ ಸಿಂಹವನ್ನ ಕರೆತಂದಿದ್ರು ಅಂತ ತಿಳಿದು ಬಂದಿದೆ. ಕೂಡಲೇ 2 ವನ್ಯಜೀವಿಗಳನ್ನ ವಾಪಸ್ ತೆಗೆದುಕೊಂಡು ಹೋಗುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಪಾಕಿಸ್ತಾನದಲ್ಲಿ ಫೆಬ್ರವರಿ 8ರಂದು ಸಾರ್ವತ್ರಿಕ ಚುನಾವಣೆ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಪ್ರಚಾರದ ಭರಾಟೆ ತಾರಕಕ್ಕೇರಿದೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿದ್ದ ಇಮ್ರಾನ್ ಖಾನ್ ಅವರನ್ನ ಪದಚ್ಯುತಿಗೊಳಿಸಿದ ಬಳಿಕ ನವಾಜ್ ಶರೀಫ್ ಸಹೋದರ ಶೆಹಬಾಜ್ ಶರೀಫ್ ಅವರು ಪಾಕ್ ಪ್ರಧಾನಿಯಾಗಿದ್ರು. ನಂತರ ಪಾಕಿಸ್ತಾನದ ಸಂಸತ್ ವಿಸರ್ಜನೆಗೊಳಿಸಿ ಹಂಗಾಮಿ ಪ್ರಧಾನಮಂತ್ರಿಗಳನ್ನ ನೇಮಕ ಮಾಡಲಾಗಿತ್ತು. ಆರ್ಥಿಕ ದುಸ್ಥಿತಿಯ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲಿ ಸಾರ್ವತ್ರಿಕ ಚುನಾವಣೆ ಕೂಡ ತಡವಾಗಿತ್ತು.